ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ಕುಳಿತು ಡೇಟಾ ಎಂಟ್ರಿ ಕೆಲಸ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳ್ಬೋದು. ಇದು 10ನೇ ತರಗತಿ, 12ನೇ ತರಗತಿ ಅಥವಾ ಪದವೀಧರರಾಗಿದ್ದರೂ ನೀವು ಇಲ್ಲಿ ಕೆಲಸ ಮಾಡ್ಬೋದು. ಇದು ನಿಮಗೆ ಫ್ಲೆಕ್ಸಿಬಲ್ ಫುಲ್ ಟೈಮ್ ಕೆಲಸ ಇರೋದಿಲ್ಲ, ಸ್ವಲ್ಪ ಟೈಮ್ ಅವರ ಕೆಲಸ ಇರುತ್ತೆ. 10ರಿಂದ 20,000 ತನಕ ತಿಂಗಳಿಗೆ ನೀವು ಗಳಿಸ್ಬೋದು, ಕಡಿಮೆ ಅಂದರೂ ಕೂಡ. ಹೌದಲ್ವಾ? ಇದು ಡೇಟಾ ಎಂಟ್ರಿ ಕೆಲಸ ಆಗಿರುತ್ತೆ, ಹಾಗಾಗಿ ಮಿಸ್ ಮಾಡದೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೂ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ಮನೆಯಲ್ಲಿ ಕುಳಿತು ಕೆಲಸ ಮಾಡಲು ಬಯಸುವವರಿಗೆ ಒಂದು ಅತ್ಯುತ್ತಮ ಅವಕಾಶದ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಡಾಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಹಳ ಜನಪ್ರಿಯವಾಗುತ್ತಿದ್ದು, ವಿದ್ಯಾರ್ಥಿಗಳು, ಗೃಹಿಣಿಯರು, ಫ್ರೆಶರ್ಸು ಹಾಗೂ ಪಾರ್ಟ್ ಟೈಮು ಅಥವಾ ಫುಲ್ ಟೈಮ್ ಕೆಲಸ ಹುಡುಕುವವರಿಗೆ ಎಲ್ಲರಿಗೆ ಇದು ಒಂದು ಉತ್ತಮ ಆಯ್ಕೆಯಾಗಬಹುದು. ಹಾಗಾದರೆ ಡಾಟಾ ಎಂಟ್ರಿ ಜಾಬ್ ಎಂದರೇನು, ಇದರಲ್ಲಿ ಏನು ಕೆಲಸ ಮಾಡಬೇಕು, ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು, ಎಷ್ಟು ಸಂಬಳ ಸಿಗುತ್ತೆ, ಕೊನೆಯವರೆಗೆ ಈ ವಿಡಿಯೋವನ್ನು ನೋಡಿ. ಮೊದಲು ಡಾಟಾ ಎಂಟ್ರಿ ಜಾಬ್ ಬಗ್ಗೆ ತಿಳಿಯೋಣ. ಡಾಟಾ ಎಂಟ್ರಿ ಅಂದರೆ ಕಂಪ್ಯೂಟರ್ ಅಥವಾ ಆನ್ಲೈನ್ ಸಿಸ್ಟಮ್ನಲ್ಲಿ ಮಾಹಿತಿಯನ್ನು ಸರಿಯಾಗಿ ದಾಖಲಿಸುವುದು ಮತ್ತು ಅಪ್ಡೇಟ್ ಮಾಡುವುದು ಮತ್ತು ನಿರ್ವಹಿಸುವುದು. ಈ ಮಾಹಿತಿ ಕಾಗದದ ದಾಖಲೆಗಳು, ಇಮೇಲ್ಗಳು, ಎಕ್ಸೆಲ್ ಫೈಲ್ಗಳು, ಗೂಗಲ್ ಫಾರ್ಮ್ ಅಥವಾ ಬೇರೆ ಡಿಜಿಟಲ್ ಮೂಲಗಳಿಂದ ಬರಬಹುದು. ಈ ಕೆಲಸದಲ್ಲಿ ಮುಖ್ಯವಾಗಿ ಯಾವ ಕೆಲಸನ ಮಾಡಬೇಕು? ಕಂಪ್ಯೂಟರಲ್ಲಿ ಸ್ಪ್ರೆಡ್ಶೀಟ್ ಅಥವಾ ಡಾಟಾಬೇಸ್ಗಳಿಗೆ ಮಾಹಿತಿಯನ್ನು ದಾಖಲಿಸಬೇಕು. ನಮೂದಿಸಿದ ಮಾಹಿತಿಯಲ್ಲಿ ಯಾವುದೇ ತಪ್ಪು ಇದೆ ಎಂದು ಪರಿಶೀಲಿಸಬೇಕು. ಎಲ್ಲ ಡೇಟಾವನ್ನು ಸರಿಯಾದ ಕ್ರಮದಲ್ಲಿ ವ್ಯವಸ್ಥೆ ಮಾಡಬೇಕು ಮತ್ತು ತಪ್ಪುಗಳಿದ್ದರೆ ಅವುಗಳನ್ನು ತಕ್ಷಣವೇ ಸರಿಪಡಿಸಬೇಕು. ಅಗತ್ಯವಿದ್ದರೆ ವರದಿಗಳನ್ನು ತಯಾರಿಸಬೇಕು. ಕಂಪನಿಯ ಡೇಟಾವನ್ನು ಸುರಕ್ಷಿತವಾಗಿ ನಿರ್ವಹಿಸಬೇಕು. ಈ ಕೆಲಸಕ್ಕೆ ಯಾವೆಲ್ಲ ಕೌಶಲ್ಯ ಬೇಕಂತ ನೋಡ್ತೀರಾ? ಮೊದಲನೇದಾಗಿ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು ಮತ್ತು MS ಎಕ್ಸೆಲ್ ಮತ್ತು ಗೂಗಲ್ ಶೀಟ್ ಬಳಸಲು ತಿಳಿದಿರಬೇಕು. ಕನಿಷ್ಠ ನಿಮಿಷಕ್ಕೆ 30ರಿಂದ 40 ಪದಗಳನ್ನು ಟೈಪಿಂಗ್ ಮಾಡುವಂಥ ವೇಗ ಇರಬೇಕು. ಸಣ್ಣ ಸಣ್ಣ ವಿಷಯಗಳನ್ನು ಗಮನಿಸುವಂಥ ಅಭ್ಯಾಸ ಇರಬೇಕು. ಸಮಯವನ್ನು ಸರಿಯಾಗಿ ನಿರ್ವಹಿಸುವ ಸಾಮರ್ಥ್ಯ ಮತ್ತು ಇಂಗ್ಲೀಷ್ನಲ್ಲಿ ಓದಲು, ಬರೆಯಲು ಮತ್ತು ಸರಳವಾಗಿ ಮಾತನಾಡಲು ತಿಳಿದಿರಬೇಕು. ಇಮೇಲು ಅಥವಾ ಕ್ಲೌಡ್ ಸ್ಟೋರೇಜ್ ಹಾಗೂ ಲಿಂಕ್ಡ್ಇನ್ ಮುಂತಾದ ಆನ್ಲೈನ್ ಉಪಕರಣಗಳನ್ನು ಬಳಸಲು ತಿಳಿದಿದ್ದರೆ ಹೆಚ್ಚುವರಿ ಪ್ರಯೋಜನ ಅಂತ ಹೇಳಿದ್ದಾರೆ. ಈ ಕೆಲಸನ ಹೇಗೆ ಪಡೆಯಬಹುದು ಅಂತ ನೋಡಿ. ಮೊದಲು ನಿಮ್ಮ ಕಂಪ್ಯೂಟರ್ ಕೌಶಲ್ಯ ಹಾಗೂ ಟೈಪಿಂಗ್ ಕೌಶಲ್ಯವನ್ನು ಉತ್ತಮಗೊಳಿಸಿ. ನಂತರ ನಿಮ್ಮ ಶಿಕ್ಷಣ ಮತ್ತು ಕೌಶಲ್ಯಗಳನ್ನು ಒಳಗೊಂಡ ಒಳ್ಳೆಯ ರಿಸ್ಯೂಮನ್ನು ತಯಾರಿಸಬೇಕು ಮತ್ತು ಲಿಂಕ್ಡ್ಇನ್, ಇಂಡೀಡ್, ನೌಕರಿ ಹಾಗೂ ಇತರೆ ಉದ್ಯೋಗ ತಾಣಗಳಲ್ಲಿ ಡಾಟಾ ಎಂಟ್ರಿ ಜಾಬನ್ನು ಹುಡುಕಬೇಕು. ಸೂಕ್ತವಾದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ನಿಮ್ಮ ರಿಸ್ಯೂಮ್ ಆಯ್ಕೆಯಾದರೆ ಇಂಟರ್ವ್ಯೂ ನಡೆಯುತ್ತೆ. ಆಯ್ಕೆಯಾದ ನಂತರ ಕಂಪನಿಯ ನಿಯಮಗಳ ಪ್ರಕಾರ ಮನೆಯಿಂದಲೇ ಕೆಲಸನ ಪ್ರಾರಂಭಿಸಬಹುದು. ಈ ಕೆಲಸದಲ್ಲಿ ಎಷ್ಟು ಸಂಬಳ ಸಿಗ್ಬೋದು ಅಂದರೆ, ನಿಮಗೆ ತಿಂಗಳಿಗೆ ಕಡಿಮೆ ಅಂದರೂ 10ರಿಂದ 20,000 ತನಕ ಸಂಬಳ ಸಿಗುವಂಥ ಸಾಧ್ಯತೆ ಇದೆ. ಅನುಭವ ಹೆಚ್ಚಾದಂತೆ ನಿಮಗೆ ಸಂಬಳವು ಕೂಡ ಹೆಚ್ಚಾಗುತ್ತೆ. ಈ ಕೆಲಸದ ಪ್ರಮುಖ ಪ್ರಯೋಜನ ಮನೆಯಿಂದಲೇ ಮಾಡುವಂಥ ಕೆಲಸ ಆಗಿದ್ದು, ಕಂಪ್ಯೂಟರ್ ಹಾಗೂ ಎಕ್ಸೆಲ್ ಕೌಶಲ್ಯ ಹೆಚ್ಚಿಸಿಕೊಳ್ಳುವ ಅವಕಾಶವಾಗಿದ್ದು, ಹೊಸ ಅನುಭವ ಮತ್ತು ವೃತ್ತಿ ಬೆಳವಣಿಗೆ ಉತ್ತಮ ಅವಕಾಶ ಅಂತ ಹೇಳ್ಬೋದು. ಕೆಲವು ಕಂಪನಿಗಳಲ್ಲಿ ಉಚಿತ ತರಬೇತಿ ಮತ್ತು ಪ್ರಮಾಣ ಪತ್ರ ಕೂಡ ದೊರೆಯುತ್ತೆ. ಈ ಕೆಲಸಕ್ಕೆ ಯಾರೆಲ್ಲ ಅರ್ಹರಂತ ನೋಡಿ. 18ರಿಂದ 30 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದಂತೆ. 10ನೇ ತರಗತಿ, 12ನೇ ತರಗತಿ ಯಾವುದೇ ಪದವಿ ಪಡೆದ ಅಭ್ಯರ್ಥಿಗಳು ಅರ್ಹರು. ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ಅರ್ಜಿನ ಸಲ್ಲಿಸಬಹುದು. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಹಾಗೂ ಉತ್ತಮ ಇಂಟರ್ನೆಟ್ ಸಂಪರ್ಕ ನಿಮ್ಮಲ್ಲಿ ಇರಬೇಕು. ಈ ಕೆಲಸದಲ್ಲಿ ಕೆಲವೊಂದು ಸವಾಲುಗಳು ಇರುತ್ತೆ. ಒಂದೇ ರೀತಿಯ ಕೆಲಸವನ್ನು ಮರು ಮಾಡೋದ್ರಿಂದ ಕೆಲವೊಮ್ಮೆ ಬೇಸರ ಆಗುತ್ತೆ, ಹೌದಲ್ವಾ? ಪ್ರತಿ ಮಾಹಿತಿಯನ್ನು ತುಂಬ ನಿಖರವಾಗಿ ದಾಖಲಿಸಬೇಕಾಗುತ್ತೆ. ಸಮಯಕ್ಕೆ ಕೆಲಸ ಪೂರ್ಣಗೊಳಿಸುವಂಥ ಜವಾಬ್ದಾರಿ ಇರುತ್ತೆ. ಕೊನೆಗೆ ಕೆಲವು ಸಾಮಾನ್ಯ ಪ್ರಶ್ನೆಗಳಿಗೂ ಉತ್ತರವನ್ನು ನೀಡ್ತಾ ಇದ್ದೀನಿ. ಫ್ರೆಶರ್ಸ್ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೇಳಿದ್ದಕ್ಕೆ ಹೌದು ಅಂತ ಹೇಳ್ಬೋದು. ಈ ಕೆಲಸ ಸಂಪೂರ್ಣವಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು, ಇದು ಡಾಟಾ ಎಂಟ್ರಿ ಮನೆಯಲ್ಲೇ ಕುಳಿತು ಕೆಲಸ ಮಾಡುವಂಥ ಕೆಲಸ ಆಗಿದೆ. ಇಲ್ಲಿ ಅನುಭವ ಕಡ್ಡಾಯವಾಗಿಲ್ಲ. ಅನೇಕ ಕಂಪನಿ ಯಾವುದೇ ಅನುಭವ ಇಲ್ಲದೆ ಅಭ್ಯರ್ಥಿನ ನೇಮಕ ಮಾಡಿಕೊಳ್ಳುತ್ತಲ್ವಾ? ಸ್ನೇಹಿತರೆ, ನಿಮ್ಮ ಬಳಿ ಬೇಸಿಕ್ ಕಂಪ್ಯೂಟರ್ ನಾಲೆಜು ಮತ್ತು ಟೈಪಿಂಗ್ ಸ್ಕಿಲ್ ಮತ್ತು ಕಲಿಯುವಂಥ ಆಸಕ್ತಿ ಇದ್ದರೆ ಡಾಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ಜಾಬು ನಿಮ್ಮ ವೃತ್ತಿ ಜೀವನ ಆರಂಭಿಸಲು ಉತ್ತಮ ಅವಕಾಶ ಅಂತ ಹೇಳ್ಬೋದು. ಈ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಬೇಕಾದ ಅಧಿಕೃತ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಮೊದಲ ಕಮೆಂಟಲ್ಲಿ ನೀಡುತ್ತಿದ್ದೀನಿ. ಅಲ್ಲಿಂದ ನೇರವಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಹೌದಲ್ಲ? ಲಿಂಕ್ ಬೇಕಾದರೆ ಕಮೆಂಟಲ್ಲಿ ಬಂದು ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ನಾನು ನಿಮಗೆ ಲಿಂಕ್ ಕೊಡ್ತೀನಿ. ಓಕೆ, ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು. ಸರಿ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇಂತಹ ಪ್ರತಿದಿನದ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.